ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಸೆಲೆಬ್ರಿಟಿ ಶೋನಕ್ಕಿಂತ ಇವತ್ತು ನಾವು ಮಾಡಿದ್ದು ಮೇಜರ್ ಆಗಿ ಗೆಳೆಯರು, ನನ್ನ ಇಷ್ಟಪಡೋರು ಮತ್ತು ಈ ಸಿನಿಮಾ ಕೆಲಸ ಮಾಡಿದವರು ಸಾಕಷ್ಟು ಜನ, ಸಾವಿರಾರು ಜನ ಕೆಲಸ ಮಾಡಿದ್ರು. ಇವತ್ತು 580 ಹಾಡಿನಲ್ಲಿ 580 ಜನ ಸೀಟ್ ಇರೋದು, ನಿಂತ್ಕೊಂಡು ಜನ ಸಿನಿಮಾ ನೋಡಿದ್ರು. ಅಂದರೆ ಒಂದು 600ಕ್ಕೂ ಜಾಸ್ತಿ ಇದ್ರು. ಪಕ್ಕದಲ್ಲಿ ಒಂದು ಶೋ ಮಾಡಿದ್ವಿ, ಒಂದು 200 ಜನ. ಆ್ಯಂಡ್ ಹೈದರಾಬಾದಲ್ಲಿ ಒಂದು ಶೋ ನಡೀತಾ ಇದೆ, ಈ ಕಡೆ ಮೈಸೂರಲ್ಲಿ ನಡೀತಾ ಇದೆ, ಎಲ್ಲ ಕಡೆ ಫುಲ್ ಆಗಿದೆ. ಆ್ಯಂಡ್ ಖುಷಿ ವಿಷಯ ಏನಂತಂದರೆ, ನನಗೆ ಇದ್ದಿದ್ದು ಈ ಸಿನಿಮಾನ ಕಂಪ್ಲೀಟ್ ಮಾಡಿ ತೊಗೊಂಬಂದು ಸ್ಕ್ರೀನ್ ಮೇಲೆ ನಿಲ್ಲಿಸ್ಬೇಕು, ಅಷ್ಟೇ ನನ್ನ ಜವಾಬ್ದಾರಿ ಇದ್ದಿದ್ದು. ಅದನ್ನು ಮಾಡಿದ್ದೀನಿ. ಇವತ್ತು ಏನು ಸೆಲೆಬ್ರಿಟಿಗಳು ಹೇಳ್ತಾ ಇದ್ದಾರೋ ಅವ್ರ ದೊಡ್ಡತನ ಅದು. ಅಂದರೆ ಸಿನಿಮಾ ಬಗ್ಗೆ ಮಾತಾಡ್ತಿರೋದು ಇಷ್ಟೊಂದು, ಆ್ಯಂಡ್ ಜನ ಅಷ್ಟೊಂದು ಇಷ್ಟಪಡ್ತಿದ್ದಾರೆ ಅಂತಂದರೆ ನಿಜವಾಗ್ಲೂ ನಮ್ಗೆ ಇದೇ ಸಕ್ಸಸ್ಸು. ಅಂದರೆ ಇಲ್ಲಿ ತೊಗೊಂಬಂದು ನಿಲ್ಲಿಸಿದ್ದೀವಿ ಸಿನಿಮಾನ ಅನ್ನೋದೇ ನಮ್ಮ ಸಕ್ಸಸ್ಸು. ಆಂಧ್ರದಲ್ಲಿ ರಿಲೀಸ್ ಮಾಡ್ತಿದ್ದೀವಿ ಅನ್ನೋದೇ ನಮ್ಮ ಸಕ್ಸಸ್ಸು. ಇದ್ರ ಮೇಲ್ಗಡೆ ನೀವೆಲ್ಲರೂ ಥಿಯೇಟ್ರಿಗೆ ಬನ್ನಿ. ಮಾರ್ನಿಂಗ್ ನಾಳೆಯಿಂದ ನಿಮ್ಮ ಕೈಗೆ ಸಿನಿಮಾ ನೀಡ್ತಾ ಇದ್ದೀವಿ. ನೀವು ಹೇಳಬೇಕು, ನಾವು ಹೇಳೋದಲ್ಲ. ಇವತ್ತು ನಮಗೊಂದು ಸಾರ್ಥಕ ಕ್ಷಣ. ತುಂಬ ಫೈಟ್ ಮಾಡಿ ಹೋರಾಟ ಮಾಡಿ ತೊಗೊಂಬಂದಿರೋಂಥ ಸಿನಿಮಾ ಇದು. ಆ ಹೋರಾಟ ಸಿನಿಮಾನೇ ನನ್ನ ಹೋರಾಟ ಕೂಡ. ಅಫ್ಕೋರ್ಸ್ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ. ಪಕ್ಕಾ ಸೆನ್ಸಿಬಲ್ ಆಗಿರುವಂಥ ಒಂದು ಕಮರ್ಷಿಯಲ್ ಮೂವಿ ಇದು. ನೀವೆಲ್ಲರೂ ಬನ್ನಿ ಥಿಯೇಟ್ರಲ್ಲಿ, ಸಿನಿಮಾ ನೋಡಿ, ನಮ್ಮ ಜೊತೆ ನಿಂತ್ಕೊಳ್ಳಿ. ಥ್ಯಾಂಕ್ ಯು. ಐ ಲವ್ ಯು ಆಲ್. ಇದು ಟಿ.ಕೆ. ದಯಾನಂದ್ ಅವರ ಕತೆ. ಅವ್ರು ಫಸ್ಟು ಆ್ಯಕ್ಚುಲಿ ರಿಯಲ್ ಇನ್ಸಿಡೆಂಟು ನಂಜನಗೂಡಲ್ಲಿ ನಡೆದಿರೋ ಕತೆ ಇದು. ಅದನ್ನು ಇಟ್ಕೊಂಡು ಅವರು ಈ ಏನೋ ಓವರಾಲ್ ಕತೆನ ಹೇಳಿದ್ದಾರೆ. ಅದಾದಮೇಲೆ ನಾವು ಮಾಡಿದ ಸ್ಕ್ರೀನ್ ಪ್ಲೇ ಆಗಲಿ ಮತ್ತೊಂದಾಗಲಿ ನಾವು ಸೇರಿಕೊಂಡ್ವಿ ಎಲ್ಲರ ಜೊತೆಯಾಗಿ ಸೇರಿ ಟೀಮ್ ವರ್ಕ್ ಥರ ಮಾಡಿದ್ದಿದ್ದು. ಆ್ಯಂಡ್ ಆ ಕತೆ ಹೊಸದು ಅನ್ನಿಸ್ತು ನನಗೆ ಕೇಳಿದ ತಕ್ಷಣ. ಅಫ್ಕೋರ್ಸ್ ಇದೊಂದು ಕತೆ ಹೇಳ್ಬೋದಲ್ವಾ, ಯಾಕೆ ಹೇಳ್ಬಾರ್ದು? ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾಗಳು ಮಾಡ್ತಾನೆ ಇರ್ತೀವಿ, ಇದು ಕಮರ್ಷಿಯಲ್ ಸಿನಿಮಾನೇ. ಬಟ್ ಈ ಥರದೊಂದು ಸೆನ್ಸಿಬಲ್ ಆಗಿರೋ ಕತೆನ ಜನಕ್ಕೆ ತಲುಪಿಸ್ಬೇಕು, ಹೇಳಬೇಕು ಅಂತ ಹಠ ತೊಗೊಂಡು ನಿಂತ್ಕೊಂಡ್ವಿ. ಅದು ಇವತ್ತಾಗಿದೆ. ಅಫ್ಕೋರ್ಸ್ ರಿಯಲ್ ಲೈಫಲ್ಲೂ ಭಾಳ ಮುಖ್ಯ ಕೂತ್ಲು. ಈಗ ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಇದೊಂದು ದೊಡ್ಡ ಮಾಫಿಯಾ ಇತ್ತು, ಆ ರಿಯಲ್ ಇನ್ಸಿಡೆಂಟ್. ಅದು ಯಾರೋ ಒಬ್ಬ ಸತ್ಯಗಳನ್ನ ತೋರಿಸಿದ್ದೀವಿ ಅಷ್ಟೇ. ಏನು ಅದರಲ್ಲಿ ಉತ್ಪ್ರೇಕ್ಷೆ ಏನಿಲ್ಲ, ಸತ್ಯ ತೋರಿಸಿದ್ದೀವಿ ಅಷ್ಟೇ. ಎಸ್, ಥ್ಯಾಂಕ್ ಯು. ಎಲ್ಲ ವರ್ಗಕ್ಕೂ ಮಾಡಿರೋ ಸಿನಿಮಾ ಇದು. ಒಂದು ವರ್ಗಕ್ಕಲ್ಲ, ಇದು ಫೈಟು. ಏನಂದರೆ ಸಮಾಜದಲ್ಲಿ ನಡೀತಾ ಇರುವಂಥ ದೌರ್ಜನ್ಯಗಳ ಮೇಲೆ ನಡೀತಾ ಫೈಟ್, ಇದು ಹೋರಾಟ ಅಷ್ಟೇ. ಇದು ಎಲ್ರಿಗೂ ಇರುತ್ತೆ, ಎಲ್ಲರ ಲೈಫಲ್ಲೂ ಇರುತ್ತೆ, ಎಲ್ಲರ ಮನೆಯಲ್ಲೂ ಇರುತ್ತೆ. ಸ್ಟನ್ನಿಂಗ್ ಪರ್ಫಾರ್ಮೆನ್ಸ್, ನಿಜವಾಗ್ಲೂ ಒಂದು ಕಾಲಘಟ್ಟದ ಸಿನಿಮಾ, ಒಂದು ಕಾಲಘಟ್ಟದ ಸಿನಿಮಾ ನೋಡ್ದಂಗೆ ಆಯಿತು ನಮಗೆ. ಯಾಕಂದರೆ ಸುಮಾರು 50 ವರ್ಷದಿಂದ ಏನಾಗಿತ್ತು ಅಂತ ನಮಗೂ ಗೊತ್ತಿರಲಿಲ್ಲ. ಇದೆಲ್ಲ ನೋಡಿದಾಗ ದರೆ ಹತ್ತಿ ಉರಿಯುತ್ತೆ, ಹಂಗೆ ತಗ ಆಗುತ್ತೆ. ಯಾವಾಗ ಹೀರೋ ಎತ್ತು ಹೊಡಿತಾನೋ ಅಂತ ಅನ್ಸುತ್ತೆ ನಮಗೆ. ನೋಡ್ತಾ ಇದ್ರೆ ಕೊನೆಗೂ ಹೊಡೆದ ಖುಷಿ ಆಯಿತು ನನಗೆ. ನಿಜವಾಗ್ಲೂ ಸ್ಟನ್ನಿಂಗ್ ಪರ್ಫಾರ್ಮೆನ್ಸ್. ಸ್ಟನ್ನಿಂಗ್ ಅಂದರೆ ಆ ಥರದ್ದು ಈ ಥರದ್ದಲ್ಲ, ಒಂದು ಅದ್ಭುತಕ್ಕಿಂತ ಮೇಲೆ ಏನಾದರೂ ಇನ್ನೊಂದು ಹೊರಡಿದ್ರೆ ಅತ್ಯದ್ಭುತ. ಅಶೋಕನ ದಯವಿಟ್ಟು ಥಿಯೇಟ್ರಲ್ಲಿ ನೋಡಿ, ಮಿಸ್ ಮಾಡ್ಕೋಬೇಡಿ. ಈ ಅದ್ಭುತನ ಮತ್ತೆ ಮಿಸ್ ಮಾಡ್ಕೋಬೇಡಿ, ದಯವಿಟ್ಟು ನೋಡಿ. ಥ್ಯಾಂಕ್ ಯು ಸೊ ಮಚ್. ಮತ್ತೊಮ್ಮೆ ಮಗದೊಮ್ಮೆ ಸಾರಿ, ಈ ಥರ ಗುಡ್ಡೆ ಇಕ್ಕಿರ್ತೀರಾ ಅಂತ ಗೊತ್ತಿರಲಿಲ್ಲ. ಐ ಆಮ್ ಸಾರಿ. ಎಲ್ರಿಗೂ ಥ್ಯಾಂಕ್ ಯು. ಮೀಡಿಯಾದವ್ರಿಗೆ ಸ್ಪೆಷಲಿ. ಅಲ್ಲ, ನಾನು ಹೇಳೋದೇನು ಗೊತ್ತಾ, ಒಂದು ಕಮ್ಯುನಿಟಿಗೆ ನಾವು ಅಥವಾ ಒಂದು ವರ್ಗಕ್ಕೆ ಅಂತ ಸಿನಿಮಾ ಮಾಡಿಲ್ಲ. ಅಂದರೆ ಒಬ್ಬರು ನೋವನ್ನು ಹೇಳಿದ್ದೀವಿ ಅಷ್ಟೇ. ಅವರು ಬರಬೇಕು, ಎಲ್ಲ ಜನಾಂಗದವರು ಬರಬೇಕು, ಎಲ್ಲರೂ ಒಗ್ಗಟ್ಟಾಗಿ ಸಿನಿಮಾ ನೋಡ್ಬೇಕು. ಯಾಕೆಂದರೆ ಯಾಕೆ ಹಿಂಗಾಯಿತು 80ಸಲ್ಲಿ 70ಸಲ್ಲಿ, ಯಾವುದಕ್ಕೆ ಏನು ಕಾರಣ ಇದು? ಇವತ್ತು ನಡೀತಾ ಇದೆಯಾ? ಅದು ಏನಾದರೂ ನಡೀತಾ ಇದೆಯಾ ನಮ್ಮ ಮಧ್ಯೆ? ಆ ಥರದ್ದು ಇದೆಯಾ? ಆ್ಯಕ್ಚುಲಿ ಇದೆ. ನೀವು ಅಬ್ಸರ್ವ್ ಮಾಡಿದ್ರೆ ಇವತ್ತೆಲ್ಲ ನಾವು ಕೂಡ ಕೂತಿದ್ದ ಲಕ್ಷಾಂತರ ರೂಪಾಯಿ ದುಡ್ಡು ಮಾಡ್ತಾಯಿದ್ದಾರೆ. ಒಂದು ವಿಗ್ಗೆ ನಾನೇ ಸಿನಿಮಾಗೆ ಹಾಕ್ಬೇಕಾದ ಒಂದು ವಿಗ್ ತರಿಸ್ಕೊಂಡ್ರೆ 1.5 ಲಕ್ಷ 2 ಲಕ್ಷ ಕೊಡ್ತೀವಿ. ಇದು ದೊಡ್ಡ ಬಿಸ್ನೆಸ್, ಇದು ಸಿಕ್ಕಾಪಟ್ಟೆ ದೊಡ್ಡ ಬಿಸ್ನೆಸ್ ಇದು. ಈ ಥರದ ಮಾಫಿಯಾ ಬೇರೆ ಬೇರೆ ಬಿಸ್ನೆಸ್ಗಳಲ್ಲೂ ಇದೆ. ಅದ್ರ ವಿರುದ್ಧ ಹೋರಾಡ್ತಾ ಇರೋದು. ಅಂದರೆ ನಮ್ಮ ಸಮಾಜ ಯಾಕೆ ಸ್ವಾಸ್ಥ್ಯ ಹೇಗೆ ಕಾಪಾಡ್ಕೋಬೇಕು, ನಾವು ಹೇಗೆ ಚೆನ್ನಾಗಿರಬೇಕು, ನಮ್ಮ ಕುಟುಂಬ ಹೇಗಿರಬೇಕು, ನಮ್ಮ ಊರು ಹೇಗಿರಬೇಕು, ನಮ್ಮ ಮನೆಯವರು ಹೇಗಿರಬೇಕು, ಅದಕ್ಕೋಸ್ಕರ ಅಶೋಕ ಫೈಟ್ ಮಾಡ್ತಿದ್ದಾರೆ. ಎಲ್ಲ ವರ್ಗದವರು ಬಂದು ನೋಡ್ಬೇಕು ಸಿನಿಮಾ, ಅದು ನನ್ನ ಆಸೆ. ಆ್ಯಂಡ್ ಇವತ್ತು ಸಿಕ್ಕಿರೋ ಒಂದು ಪ್ರತಿಕ್ರಿಯೆ ಏನಿವತ್ತು, ಅದೇ ನಾನು ಹೇಳಿದ್ನಲ್ಲ, 580 ಸೀಟ್ ಇತ್ತು, ಜಾಗ ಇಲ್ದೇ ಕೂತ್ಕೊಂಡು ಜನ ನಿಂತ್ಕೊಂಡು ನೋಡಿದ್ರು. ಅವ್ರು ಥ್ಯಾಂಕ್ಸ್ ಹೇಳ್ಬೇಕು ನಾನು ಪರ್ಸ್ನಲಿ. ಸಾರಿ, ಅಂದರೆ ಏನಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಜನ ಬರ್ತಾರೆ ಅಂತ. ನಿಮ್ಮೆಲ್ಲರಿಗೂ ಇನ್ಕನ್ವೀನ್ಸ್ ಆಗಿದೆ, ಸಾರಿ. ಬಿಕಾಸ್ ನಾವು ಮ್ಯಾನೇಜ್ ಮಾಡೋಕ್ಕಾಗಲ್ಲ, ನಾವು ಎಕ್ಸ್ಪೆಕ್ಟೇಷನ್ ಮೀರಿ ಜನ ಬಂದುಬಿಟ್ರು. ಹಾಗಾಗಿ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ರಿಯಲಿ ಸಾರಿ. ಆ್ಯಂಡ್ ಎಲ್ಲ ಗೆಳೆಯರಿಗೆ, ನನ್ನ ಮೀಡಿಯಾದ ಎಲ್ಲ ರಿಪೋರ್ಟರ್ಗಳಿಗೆ
ಭಾಳ ಪೇಷನ್ಸಿಂದ ಎಲ್ಲವನ್ನು ಹ್ಯಾಂಡಲ್ ಮಾಡಿಕೊಂಡು ಇಲ್ಲಿವರೆಗೂ ತಗೊಂಬಂದಿದ್ದೀರಾ. ಆ್ಯಂಡ್ ಸಿನಿಮಾದ ಪ್ರತಿಯೊಂದು ಹಂತದಲ್ಲೂ ನೀವಿದ್ದೀರಾ. ಬರೀ ಸಿನಿಮಾ ರಿಲೀಸಲ್ಲ ಅಥವಾ ಇವತ್ತಲ್ಲ, ಎಲ್ಲ ಹಂತದಲ್ಲೂ ನೀವಿದ್ದೀರಾ. ಅದು ಭಾಳ ಮುಖ್ಯ ಆಗುತ್ತೆ. ಹೌದೌದೌದು. ನಾಳೆ ಆಂಧ್ರದಲ್ಲಿ ಸುಮಾರು 150ಕ್ಕಿಂತ 200ಕ್ಕೂ ಥಿಯೇಟ್ರಲ್ಲಿ ನಾಳೆ ಬಿಡುಗಡೆ ಆಗ್ತಾಯಿದೆ. ಅದಾದ ಮೇಲೆ ಸೆಕೆಂಡ್ ವೀಕಲ್ಲಿ ತಮಿಳ್ನಾಡು ಬಿಡುಗಡೆ ಮಾಡ್ತಾಯಿದ್ದೀವಿ. ಯಾಕೆಂದರೆ ಒಂದೇ ಸಲ ಪ್ರಮೋಷನ್ ಮಾಡೋಕ್ಕಾಗಲಿಲ್ಲ, ನನಗೂ ಹುಷಾರಿಲ್ಲ, ಜ್ವರ ಇತ್ತು. ನಾನೇ ಅವ್ರಿಗೆ ಪೋಸ್ಟ್ಪೋನ್ ಮಾಡೋಕ್ಕೆ ಹೇಳಿದೆ. ಯಾಕೆಂದರೆ ಹೈದ್ರಾಬಾದ್ ಓಡಾಡಬೇಕು, ಇಲ್ಲಿ ಓಡಾಡಬೇಕು. ನಾಳೆ ಪುನಃ ನಾನು ಇಲ್ಲಿ ಪ್ರಮೋಷನ್ ಮಾಡ್ತೀನಿ. ನಾಳೆ ಹೈದ್ರಾಬಾದ್ಗೆ ಹೋಗ್ತಾ ಇದ್ದೀನಿ, ಮತ್ತೆ ಬರ್ತೀನಿ ಇಲ್ಲಿಗೆ. 2ನೇ ತಾರೀಕು 3ನೇ ತಾರೀಕು ತಮಿಳ್ನಾಡಲ್ಲಿ ಇರ್ತೀವಿ, ಅಲ್ಲಿ ಪ್ರಮೋಷನ್ ಸ್ಟಾರ್ಟ್ ಮಾಡ್ತೀವಿ. ಅದಾದಮೇಲೆ 5ನೇ ತಾರೀಕಿಂದ ದುಬೈ, ಅರಬ್ ಕಂಟ್ರಿ 4 ಕಂಟ್ರಿಗಳಲ್ಲಿ ರಿಲೀಸ್ ಆಗ್ತಾಯಿದೆ. ಸುಮಾರು 70-80 ಶೋ ಆಗ್ತಾಯಿದೆ. ಅಲ್ಲಿ 2 ಭಾಷೆನಲ್ಲಿ ಆಗ್ತಾಯಿದೆ, ಕನ್ನಡ ತಮಿಳು 2 ಲ್ಯಾಂಗ್ವೇಜಲ್ಲಿ ಅಲ್ಲಿ ರಿಲೀಸ್ ಆಗ್ತಾಯಿದೆ. ಇದಿಷ್ಟು ಒಟ್ಟಾರೆ ಡೀಟೇಲ್ಸ್. ಅಲ್ಲ, ಆವತ್ತಿನ ಸಮಸ್ಯೆ ಹಂಗಿತ್ತು, ಅವತ್ತಿನ ಕಾಲಘಟ್ಟ ಹಂಗಿತ್ತು, ಅವತ್ತಿನ ಸಿಚುವೇಶನ್ ಹಂಗಿತ್ತು. ಅವತ್ತು ಎಲ್ಲರ ಜೀವಗಳಿಗೂ ಸಮಸ್ಯೆ ಇದ್ದಾಗ ಅಶೋಕ ಎಂಟ್ರಿ ಕೊಡಲೇಬೇಕಾಗುತ್ತೆ. ಹಂಗಾಗಿ ಅವ್ನು ಎಂಟ್ರಿ ಕೊಟ್ಟಿದ್ದಾನೆ ಅಷ್ಟೇ. ಅದು ಸರಿ ಅಂತ ಅವ್ನು ಹೇಳಲ್ಲ. ಕಡೆ ಕ್ಲೈಮ್ಯಾಕ್ಸ್ ನೋಡಿ ನೀವು, ಸಾಂಗಲ್ಲಿ ತೋರಿಸ್ತೀವಿ, ಮಕ್ಕಳು ಪಾಠ ಹೇಳ್ಕೊಡ್ತಾ ಇರ್ತಾನೆ. ಅಂದರೆ ಮಕ್ಕಳು ಪಾಠ ಹೇಳ್ಕೊಡ್ತಿರ್ತಾನೆ, ಅವ್ನ ಜೀವನನೇ ಬದಲಾಯಿಸ್ಕೊಂಡಿರ್ತಾನೆ. ಆ್ಯಕ್ಚುಲಿ ನಾವು ಹೇಳ್ಬಾರ್ದೆಲ್ಲ ಹೇಳ್ತಿದ್ದೀನಿ, ಸಾರಿ, ಬಟ್ ಹಾಕ್ಬಿಡಿ, ನಾನು ಕ್ಲೈಮ್ಯಾಕ್ಸ್ ಹೇಳಿದ್ದೀನ. ಬಟ್ ಅದೇ ರೆವಲ್ಯೂಷನ್. ಅಂದರೆ ಎಷ್ಟೋ ಜನ ರಕ್ತ ಕೊಟ್ಟಿದ್ದಾರೆ, ಎಷ್ಟೋ ಜನ ಜೀವನ ಕೊಟ್ಟಿದ್ದಾರೆ ಸ್ವಾತಂತ್ರ್ಯಕ್ಕೋಸ್ಕರ, ಮನೆಗಳಿಗೋಸ್ಕರ, ಸಮುದಾಯಗಳಿಗೋಸ್ಕರ. ಅವರೆಲ್ಲರ ಪ್ರತೀಕ ಅಶೋಕ ಅಂತ ಹೇಳ್ಬೋದು. 100% ಇರುತ್ತೆ. ಇವತ್ತು ಇದೆ, ಯಾಕಿಲ್ಲ? ಇವತ್ತು ಎಷ್ಟೋ ಜನ ಅಧಿಕಾರಿಗಳು ಸುಸೈಡ್ ಮಾಡ್ಕೊಂಡಿದ್ದಾರೆ. ತುಂಬ ಲಾಕ್ ಮಾಡ್ತಾರೆ, ಸಿಕ್ಕಾಪಟ್ಟೆ. ನಿಮಗೆ ಎಷ್ಟು ನಿಮ್ಗೆ ಗೊತ್ತಲ್ವ ಸತ್ಯ ಏನಂತ? ಅದೇ ಥರ ಸತ್ಯನೇ ಹೇಳಿದ್ದೀವಿ ಅಷ್ಟೇ.